ನಮಸ್ತೆ. ಇದು ಮೊದಲನೇದು ಹಾ ಇದೆ. ಸೊ ಎರಡನೇದು ರಮ್ ಇದೆ, ಹಮ್ ರಮ್. ಇದು ಮೂರನೇದು ಓಮ್ ಇದೆ. ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ವೀಕ್ಲಿ ರೀಡಿಂಗ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಟೇಕ್ ಯುವರ್ ಓನ್ ಟೈಮ್. ಬೇಕು ಅಂದರೆ ಎಲ್ಲವನ್ನು ಕೂಡ ಆಯ್ಕೆ ಮಾಡಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಚಕ್ರ ಚೆನ್ನಾಗಿದೆ ಅಂತ ಅರ್ಥ. ನೀನು ನೋಡೋಣ ಈ ವೀಕ್ ನಿಮಗೆ ಏನು ಗೈಡೆನ್ಸ್ ಇದೆ, ಏನು ಗೈಡೆನ್ಸ್ ಬರೋದ್ರಲ್ಲಿ ಇದೆ ನೋಡೋಣ. ಮೊದಲನೇದಾಗಿ ಪಾರ್ವತಿ ದೇವಿ ಬಂದಿದ್ದಾರೆ. ಸೊ ಗೌರಿ ಗಣೇಶ ಬಂದಿರೋದ್ರಿಂದ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಮೋಹಿನಿ ಮೂರ್ತಿ ಇದ್ದಾರೆ, ದುರ್ಗಾದೇವಿ ಇದ್ದಾರೆ, ವಾವ್, ರಾಮ ಕೂಡ ಇದ್ದಾರೆ. ಇನ್ನ ರಾಮನ್ ಗುಂಗು ಯಾರಿಗೂ ಹೋಗಿಲ್ಲ ಅಂತ ಅನ್ಸುತ್ತೆ. ನನಗಂತೂ ಹೋಗಿಲ್ಲ. ನಾನು ಒಂದ್ಸತಿ ಕಣ್ತುಂಬ ಶ್ರೀರಾಮನ ಅಯೋಧ್ಯೆಯಲ್ಲಿ ನೋಡ್ಕೊಂಬರೋವರೆಗೂ ನಂಗೆ ಸಮಾಧಾನ ಆಗ್ತಾ ಇಲ್ಲ. ಅಷ್ಟು ಕರಿತಾ ಇದೆ, ಆತ್ಮದ ಕರೆ. ಆತ್ಮ ರಾಮ ಆನಂದ ರಮಣ ಅಂತ ಏನು, ಆ ಆತ್ಮ ಹಾಗೆ ಕರಿತಾ ಇದೆ. ಸದ್ಯಕ್ಕೆ ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ, ಬಟ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ. ಸೊ ಸ್ವಲ್ಪ ವಾಪಸ್ ಬರ್ತಾರೆ ಈ ವಾರದಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ. ಒಂದ್ ರೀತಿ ಶತ್ರುಗಳು ಅಥವಾ ಶತ್ರುಗಳು ನಿಮ್ಮ ಕಣ್ಣಿಗೆ ಮೋಸ ಮಾಡುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಗಮನ ರೈಟ್ ವೇಲಿ, ರೈಟ್ ಟ್ರ್ಯಾಕ್ ಮೇಲೆ ಇರ್ಲಿ ಅನ್ನುವಂಥದ್ದು ಇದೆ. ಗಮನ ಬೇರೆ ಕಡೆ ಹರಿಸಿದ್ರೆ ನಿಮ್ಮ ಪಾಲಿನದ್ದು ಬೇರೆಯವರ ಪಾಲಿಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಸಿಂಗಲ್ ಪೇರೆಂಟ್ಸಿಗೆ ಮದುವೆ ಆಗುವಂತ ಸಾಧ್ಯತೆಗಳಿದೆ. ಸೊ ಮಹಾಲಕ್ಷ್ಮಿಯ ಆಶೀರ್ವಾದದ ಜೊತೆಗೆ ಮಹಾಪಾರ್ವತಿಯ ಆಶೀರ್ವಾದ ಕೂಡ ಇಲ್ಲಿ ಇದೆ. ಆದಿಶಕ್ತಿಯ ಆಶೀರ್ವಾದ ಇದೆ, ವಿಷ್ಣುವಿನ ಆಶೀರ್ವಾದ ಇದೆ, ದುರ್ಗಾ ದೇವಿಯ ಆಶೀರ್ವಾದ, ಎಲ್ಲವೂ ಕೂಡ ಒಂದನ್ನೇ ಹೇಳ್ತಾ ಇದೆ. ಶತ್ರುಗಳಿಂದ ದೂರ ಉಳಿಸ್ತೀನಿ ನಿನ್ನನ್ನ, ಶತ್ರುಗಳಿಂದ ನಾನು ಕಾಪಾಡ್ತೀನಿ. ಆದ್ರೆ ನಿನಗ್ ನೀನೇ ಶತ್ರು ಆದ್ರೆ ನಾನು ಹೇಗೆ ಕಾಪಾಡ್ಲಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಈ ವಾರ ಏನೇ ಮಾಡೋದಿದ್ರು ಒಂಚೂರು ಕ್ಲಾರಿಟಿ ತಗೊಂಡು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ವೆರಿ ಸಕ್ಸಸ್ಫುಲ್ ಅಂಡ್ ಪ್ರೊಟೆಕ್ಟೆಡ್ ವೀಕ್ ಇದೆ. ಯಾರು ನಿಮ್ಗೇನು ತೊಂದರೆ ಮಾಡೋದಿಲ್ಲ. ಪ್ರಯಾಣ ಕೂಡ ನಿಮ್ಗೆ ಸುಖಕರವಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಓಕೆ, ಎಸ್. ಅಡ್ವೆಂಚರ್ ಆಗ್ಲೇ ಹೇಳಿದೆ ನಾನು, ಮಹಾಲಕ್ಷ್ಮಿ ಆಶೀರ್ವಾದ ಇದೆ ಅಂತ. ಖಂಡಿತವಾಗ್ಲೂ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಇದೆ. ಅಗೇನ್ ಇಲ್ಲಿ ಎಂಪ್ರೆಸ್ ಬಂದಿದ್ದಾರೆ. 3 ಕಾರ್ಡು, 3 ನಂಬರು ಇಂಪಾರ್ಟೆಂಟ್. ಅಗೇನ್ ಇಲ್ಲಿ ಕೂಡ 3 ಇದೆ. ಏಂಜಲ್ ಗೈಡೆನ್ಸ್ ಬರ್ತಾ ಇದೆ. ಸಿಂಗಲ್ ಪೇರೆಂಟ್ಸ್ ಇರೋರಿಗೆ ಅಥವಾ ಮದರ್ಲಿ ಎನರ್ಜಿಲಿ ಇರೋರಿಗೆ ಅಥವಾ ಪ್ರೆಗ್ನೆನ್ಸಿಲಿ ಇರೋರಿಗೆ, ಪ್ರೆಗ್ನೆಂಟ್ ಆಗಿರೋರಿಗೆ ಮಗು ಬರ್ತಾ ಇದೆ, ಪ್ರೆಗ್ನೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು. ಪ್ರೆಗ್ನೆಂಟ್ ಆಗಿರೋರಿಗೆ ಪ್ರೆಗ್ನೆನ್ಸಿ ಬರ್ತಾ ಇದೆ. ಸೊ ಇನ್ನ ಪ್ರೆಗ್ನೆಂಟ್ ಆಗಿದೀನೋ ಇಲ್ವೋ ಅನ್ನುವಂಥ ಡೌಟ್ ಇರೋರಿಗೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮಗು, ಕಲರ್ಫುಲ್ ಮಗು ಬರುತ್ತೆ ಅನ್ನುವಂಥದ್ದು. ನಿಮ್ಮ ಲೈಫಲ್ಲಿ ಒಂದು ಎಂಡಿಂಗ್ ಸಿಚುವೇಶನ್ ಅಲ್ಲಿ ಬಂದಿದ್ದೀರಾ, ಹಾಗಾಗಿ ಹೆಚ್ಚು ಒಳ್ಳೇದಾಗತ್ತೆ. ಇನ್ನು ಮುಂದೆ ಕನಸುಗಳನ್ನ ಕಳ್ಕೊಂಬೇಡಿ, ಕನಸುಗಳನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ನಿಮಗೆ ಒಂದೇ ಸೊಲ್ಯೂಷನ್ ಕೊಡ್ತಾ ಇರೋವಂಥದ್ದು ಏನು ಅಂದರೆ, ಮತ್ತೆ ಹಿಂದೆ ತಿರುಗಿ ನೋಡಬೇಡಿ. ಜೀವನ ಮುಗಿದೋಯ್ತು, ಪಾಸ್ಟ್ ಇಸ್ ಪಾಸ್ಟ್, ಫೋಕಸ್ ಆನ್ ಫ್ಯೂಚರ್ ಅನ್ನೋದನ್ನ ಹೇಳ್ತಾ ಇದೆ. ಜೊತೆಗೆ ಒಂದಷ್ಟು ಸ್ಟಕ್ ಎನರ್ಜಿಲಿ ಇರ್ತೀರಾ, ಒಂದಷ್ಟು ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನಗೆ ಇದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅನ್ನುವಂಥ ಎನರ್ಜಿಲಿ ಇರ್ತೀರಾ. ಹಾಗೆಲ್ಲ ಇರಕ್ಕೆ ಹೋಗಬೇಡಿ. ಸೊ ನಿಮಗೆ ಗೊತ್ತಿದೆ ಯಾರು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟು, ಯಾರು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಹಾಗಾಗಿ ನಿಮ್ಮ ಹೃದಯದಲ್ಲಿ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ವ್ಯಕ್ತಿಗಳು ನಿಮಗೆ ಎಷ್ಟು ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಇದು ನಿಮಗೆ ಗೊತ್ತಾದ ಮೇಲೆ ಅವ್ರನ್ನ ಹೇಗೆ ತಗೊಳ್ತೀರಾ, ಹೇಗೆ ಕ್ಷಮಿಸ್ತೀರಾ, ಇದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಅಂಥವ್ರು ನಿಮ್ಮ ಜೀವನಕ್ಕೆ ಮತ್ತೊಮ್ಮೆ ಬೇಕಾ, ಇಂಥವ್ರಿಂದ ನಿಮ್ಗೇನಾದರೂ ಅಗತ್ಯ ಇದೆಯಾ, ಅಥವಾ ಅವರು 100% ಹಾನೆಸ್ಟ್ ಆಗಿ ಇದ್ದಾರಾ ನಿಮ್ಮ ಜೊತೆ, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ. ಒಂದು ಕ್ಲಾರಿಟಿಗೆ ಬರ್ದಿರೋ ರಾಂಗ್
ರೂಟನ್ನ ಚಾಯ್ಸ್ ಮಾಡ್ತೀರಾ ಅಂತ ಅನಿಸುತ್ತೆ. ಸೊ ಹಾಗೆ ಮಾಡಬೇಡಿ, ಒಂದು ಕ್ಲಾರಿಟಿಗೆ ಬನ್ನಿ, ಸರಿಯಾದ ದಾರಿನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಸತ್ಯಗಳು ತಿಳ್ಕೊಂಡ್ಮೇಲೆ ಹೇಗೆ ನಾವು ನಿರ್ಧಾರ ತಗೊಳ್ತೀವಿ, ಹೇಗೆ ನಾವು ಅದನ್ನ ಪಾಲಿಸ್ತೀವಿ, ನಮ್ಮದೇ ರೂಲ್ಸ್ ಬ್ರೇಕ್ ಯಾವಾಗ ಆಗತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ. ಕೆಲಸದ ವಿಚಾರವಾಗಿ ಬೇರೆ ಊರಿಗೆ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ಹಣದ ಮೂಲ ನನಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ದುಡಿಬೇಕು, ಎಲ್ಲಿಂದ ದುಡ್ಡು ತರೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ವಾರ ನಿಮಗೆ ಹೊಸ ಥರದಲ್ಲಿ ಹಣನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಸದ್ಯಕ್ಕೆ ಜನಗಳ ಮಾತು, ಜನಗಳ ವ್ಯವಹಾರ ನಿಮ್ಮ ತಲೆ ಕೆಡಿಸ್ತಾ ಇದೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡೋರ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ದೂರ ಇರಿ, ನಿಮ್ಮ ಮೈಂಡ್ ಪೀಸ್ ಆಫ್ ಮೈಂಡ್ ಅಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಲೆಟ್ ಗೋ ಮಾಡೋಕ್ಕಾಗ್ತಾ ಇಲ್ಲ, ಸಾಧ್ಯ ಇದ್ರೆ ಪ್ರಯತ್ನ ಪಡಿ, ಲೆಟ್ ಗೋ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆ ನಿಮ್ಗೆ ಯಾವುದೇ ನೆಗೆಟಿವಿಟಿ ಕಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ನೆಗೆಟಿವಿಟಿ, ಯಾವ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ, ಯಾವ ರೀತಿ ಏನೇ ಆಗಿದ್ರು ಕೂಡ ಎನಿ ಕೈಂಡ್ ಆಫ್ ನೆಗೆಟಿವಿಟಿ ನಿಮ್ಮನ್ನ ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಆಗೋದು ಇಲ್ಲ. ಯಾಕೆ ಅಂದ್ರೆ ಆ ದೇವಿ ಶಕ್ತಿ ಅಷ್ಟು ಸ್ಟ್ರಾಂಗ್ ಆಗಿ ಇದೆ. ಯಾರಾದ್ರೂ ನಿಮಗೆ ಮೋಸ ಮಾಡಿದ್ರೆ ಅವರು ಮುಖವಾಡ ಹಾಕೊಂಡು ಅಥವಾ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಬಹುದೇ ಹೊರತು ಆನ್ ಸ್ಟ್ರೈಟ್ ವೇ ನಿಮಗೆ ಸದ್ಯಕ್ಕೆ ಯಾರು ಮೋಸ ಮಾಡೋಕ್ಕಾಗಲ್ಲ, ನೀವು ಮೋಸ ಹೋಗೋದಿಲ್ಲ. ಆದರೆ ಮೋಸ ಮಾಡುವಂಥ ಸಾಧ್ಯತೆ ಇದೆ, ನೀವೇ ನಿಮ್ಮ ತಪ್ಪು ಕೈಯಾರೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ದುಡ್ಡು ಬರೋದ್ರಲ್ಲಿ ಇದೆ, ಪ್ರೀತಿ ಬರೋದ್ರಲ್ಲಿ ಇದೆ, ಪಾಪು ಬರೋದ್ರಲ್ಲಿ ಇದೆ, ಹೊಸ ಬಿಸ್ನೆಸ್ ಬರೋದ್ರಲ್ಲಿ ಇದೆ, ದೂರ ಪ್ರಯಾಣ ಹೋಗೋದ್ರಲ್ಲಿ ಇದೆ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ, ಕೋರ್ಟು ಕಚೇರಿ ವಿಚಾರಗಳು ಸ್ವಲ್ಪ ಡಿಲೇ ಆಗಿ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಒಂದು ನ್ಯೂ ಬಿಗಿನಿಂಗ್ ಈ ವಾರ ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ಒಂಚೂರು ಸ್ಟಕ್ ಎನರ್ಜಿಲಿ ಇರ್ತೀರಾ. ಹೆಚ್ಚು ಮೆಡಿಟೇಷನ್ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸುಳ್ಳು ಸತ್ಯಗಳ ನಡುವಿನ ಅಂತರ ತಿಳ್ಕೊಳ್ಳೇಬೇಕಾದಂತಹ ಅನಿವಾರ್ಯ ಇದೆ. ಸೊ ಹಾಗಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಫ್ಲರ್ಟ್, ಎಸ್, ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಸೊ ಸ್ವಲ್ಪ ಫ್ಲರ್ಟ್ ಎನರ್ಜಿ ಇದೆ, ಒಬ್ರನ್ನೊಬ್ರು ಹೆಚ್ಚು ತಿಳ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು. ಸೊ ಯು ಡಿಸರ್ವ್ ಲವ್, ನೀವು ತುಂಬಾ ಪ್ರೀತಿಗೆ ಅರ್ಹರು, ತುಂಬಾ ಪ್ರೀತಿ ಸಿಗತ್ತೆ ನಿಮಗೆ ಅಂತ ಹುಟ್ಟಿರೋ ವ್ಯಕ್ತಿನ ನೀವು ಈ ವಾರ ಮೀಟ್ ಆಗುವಂತ ಸಾಧ್ಯತೆ ಇದೆ. ಆಲ್ರೆಡಿ ಮೀಟ್ ಆಗಿದ್ದೀರಾ ಕೆಲವರು ಈ ವಾರ ಮೀಟ್ ಆಗ್ತೀರಾ ಅನ್ನುವಂಥದ್ದು ಇದೆ. ಅವ್ರ ಜೊತೆ ನಿಮ್ಗೆ ಹೆಚ್ಚು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಒಂಚೂರು ಪಾಸಿಟಿವ್ ಆಗಿ ಇರಿ ನಿಮ್ಮ ಲವ್ ಲೈಫ್ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಪ್ಯಾಷನ್ ಇದೆ, ನಿಮ್ಮ ಪ್ಯಾಷನ್ ತುಂಬ ಚೆನ್ನಾಗಿ ಹೋಗುತ್ತೆ ನಿಮ್ಮ ಈ ವಾರ ರೊಮ್ಯಾನ್ಸ್ ಅಲ್ಲಿ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಸಪ್ರೇಷನ್ ಅಲ್ಲಿ ಇರೋರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಟ್ರಸ್ಟ್, ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಬೇರೆಯವ್ರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ. ಮೊದಲು ನೀವು ರೆಡಿಯಾಗಿ, ಬಿಗ್ ಹ್ಯಾಪಿ ಚೇಂಜ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಓಕೆ, ಸೊ ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ. ಸೊ ನೀವು ಅನ್ಕೊಂಡಿದ್ಕಿಂತ ಕೆಲವು ವಿಚಾರಗಳು ವಿರುದ್ಧವಾಗಿ ಆಗುವಂತ ಸಾಧ್ಯತೆ ಇದೆ. ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಬೇಕು ಕೆಲವೊಂದಷ್ಟು ವಿಚಾರಗಳಿಗೆ, ಆದರೆ ಸ್ವಲ್ಪ ವೇಟ್ ಮಾಡಿದ್ರೆ ಬೆಟರ್ ಇದೆ. ಈ ವಾರ ಒಂಚೂರು ಫ್ಯೂಸ್ ಅಲ್ಲಿ ಇರಿ. ಸೊ ನೆಕ್ಸ್ಟ್ ವೀಕು ಮೂವ್ ಆನ್ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಈಗ ಒಂದಷ್ಟು ಲೆಟರ್ಸ್ ಅನ್ನ ನೋಡೋಣ. ಒಂದು, 2, 3, 6, 9, 10 ನಂಬರ್ ಇಂಪಾರ್ಟೆಂಟ್ ಇರಬಹುದು. ತುಲಾ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ವೃಷಭ, ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಇರಬಹುದು. ಓಕೆ, ಗುರು ಮತ್ತೆ ವೀನಸ್, ಶುಕ್ರರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ.
ಸೊ ಎಸ್, ಯಾರಿಗೂ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಟ್ರೋಫಿ ಗೆಲ್ಲುವಂಥ ಸಾಧ್ಯತೆ ಇದೆ. ಒಂದು ಅವಾರ್ಡ್ ವಿನ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರೋ ಒಂದು ಫ್ಯಾಷನ್ ಶೋಗೆ ಹೋಗ್ತಾ ಇರ್ಬೋದು, ಅಥವಾ ಮಿಸ್ ವರ್ಲ್ಡ್, ಮಿಸ್ ಬ್ಯಾಂಗ್ಳೂರ್ ಈ ಥರ ಖಂಡಿತ ಗೆಲ್ತೀರಾ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. 2 ಬಿಗ್ ಹನಿ ಬಿ ಫ್ಯಾಮಿಲಿ ಒಂದಾಗತ್ತೆ, ವೆಲ್ತಿ ಫ್ಯಾಮಿಲಿ ಒಂದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳು, ಆಸೆಗಳು ಎಲ್ಲವೂ ಕೂಡ ಈಡೇರುತ್ತೆ. ಒಂದು ಡೈಮಂಡ್ ಗಿಫ್ಟ್ ಬಂದರೂ ಕೂಡ ಬರಬಹುದು. ಸೊ ವೆಡ್ಡಿಂಗ್ ರಿಂಗ್ ಬರುವಂಥ ಸಾಧ್ಯತೆ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಪ್ರೊಟೆಕ್ಷನ್ ಕೂಡ ಜೊತೆಲೇ ಇದೆ. ಆರ್ಕೇಂಜಲ್ಸ್ ಒಂದು ಡೇಂಜರ್ನ ಕೂಡ ಹೇಳ್ತಾ ಇದ್ದಾರೆ, ಒಂದು ಪ್ರೊಟೆಕ್ಷನ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಎಸ್, ಸೋಲ್ಮೇಟ್ ಇಲ್ಲಿ ಡಬಲ್ ಹಾರ್ಟ್ ಕೀ ಇದೆ. ಖಂಡಿತವಾಗ್ಲೂ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಇರೋವಂಥವ್ರು, ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್, ನಿಮ್ಮ ಮ್ಯಾರೇಜ್ ಪಾರ್ಟ್ನರ್, ಡಿವೈನ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ಟಾರ್ ಸೀಡ್ ಇದ್ದೀರಾ ನಿಮ್ಮಲ್ಲಿ ಯಾರೋ, ಖಂಡಿತವಾಗ್ಲೂ ರಿಯೂನಿಯನ್, ಟ್ವಿನ್ ಫ್ಲೇಮ್ ಆಗುವಂಥದ್ದು, ಸೋಲ್ಮೇಟ್ ರಿಯೂನಿಯನ್ ಆಗುವಂಥದ್ದು ಸಾಧ್ಯತೆಗಳು ಇದೆ. ಸೊ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಈ ವೀಕ್ ಅಂತ ಅನ್ಸುತ್ತೆ. ಮೆಡಿಟೇಷನ್ ಮಾಡಿ. ಫೈನಾನ್ಷಿಯಲಿ ಸಕ್ಸಸ್ ಇದೆ. ಪ್ರೆಗ್ನೆನ್ಸಿ ಬರ್ತಾ ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರ್ತಾ ಇದೆ. ಸೊ ಜನಗಳ ಕುದೃಷ್ಟಿಯಿಂದ ನಿಮಗೆ ರಕ್ಷಣೆ ಕೂಡ ಸಿಗೋದರಲ್ಲಿ ಇದೆ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಯಾರೋ ಈ ವಾರ ಟ್ಯಾಟೂ ಹಾಕಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸೊ ಗಣೇಶ ನಿಮ್ಮನ್ನ ಹೈಲಿ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಲೆಟರ್ಸಿಗೆ ಬರೋದಾದ್ರೆ ವಿ, ಡಬ್ಲ್ಯೂ, ಎಫ್, ಹೆಚ್, ಯು, ಎಫ್, ಎನ್, ಎನ್ ಆರ್ ಝಿ ಗೊತ್ತಿಲ್ಲ, ಎನ್ ಅನ್ಸುತ್ತೆ, ಎಸ್, ಎಂ, ಓ ಇದೆ. ಓಕೆ, ಸಮ್, ಸನ್, 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 ಫನ್. ಓಕೆ, ಸೊ ಎಸ್, ವಿ, ಡಬ್ಲ್ಯೂ, ಎಫ್, ಹೆಚ್, ಯು, ಎಂ, ಓ, ಎಸ್, ಎನ್, ಎಫ್, ಬಿ, ಸಿ, ಇ, ಕ್ಯೂ, ಎ, ಟಿ ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಸೊ ನನ್ನ ಹತ್ರ ಯಾರು ಕಲಿತಾರೆ ಯಾರೋ ಅವರಿಗೆ ಇದು ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ಇದನ್ನ ಗೌರ್ಮೆಂಟ್ ಅಪ್ರೂವಲ್ ಆಗಿಲ್ಲ. ಅದಕ್ಕೆ ನಾನು ಇನ್ನು ಪ್ರೊಸೀಜರ್ ಹಾಕಿದ್ದೀನಿ, ಅಲ್ಲಿಂದ ಅಪ್ರೂವಲ್ ಬಂದಿಲ್ಲ. ಬಂದಮೇಲೆ ಅದು ಗೌರ್ಮೆಂಟಿಂದ ಕೂಡ ಅಪ್ರೂವಲ್ ಆಗತ್ತೆ. ಸೊ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಮ್ ಚಕ್ರನ. ಯಾರು ಬೆಳಿಗ್ಗೆನೆ ಇಷ್ಟು ನಿದ್ದೆ ಮಾಡ್ತಾ ಇರೋದು? ಟೈಮ್ ಸಾಲದ ಎದ್ದೇಳೋದಕ್ಕೆ? ಆಕ್ಚುಲಿ ಬಾಲರಾಮ, ನಮ್ಗೆ ಬಲರಾಮ ಅಂತ ಬರ್ತಾ ಇತ್ತು. ಇದು ಬಾಲರಾಮ ಮತ್ತೊಮ್ಮೆ ಬಂದಿದ್ದಾರೆ. ಆಕ್ಚುಲಿ ಬಾಲರಾಮ ಹೀಗೆ ಅಲಂಕೃತರಾಗಿ ಬಂದಿದ್ರು ಅಲ್ವಾ? ಸೊ ನಂಗೆ ಆ ರಾಮನ್ ನೋಡಿದ ತಕ್ಷಣ ನಂಗೆ ಈ ಕಾರ್ಡೇ ನೆನಪಾಗ್ತಾ ಇತ್ತು. ಸೊ ನಾನು ನಿನ್ನ ಕಾರ್ಡಲ್ಲಿ ಎಷ್ಟೊಂದ್ಸತಿ ಬಂದಿದ್ದೀನಿ ಅನ್ನೋ ರೀತಿಲಿ ಹೇಳ್ದಾಗಿತ್ತು. ಬಲರಾಮ, ಅಗ್ನಿ. ಓಕೆ, ನಮ್ಮ ದೇವಸ್ಥಾನ ಅಯೋಧ್ಯೆದು ಒಂದಷ್ಟು ಶುದ್ಧೀಕರಿಸ್ತಾರೆ ಅಂತ ಅನ್ಸುತ್ತೆ. ಒಂದೆರಡು ಕಡೆ ಅಗ್ನಿ ಅವಘಡಗಳು ಆಗಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ವರಹ ಅವತಾರಿ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಭೂಮಿ ವಿಚಾರದಲ್ಲಿ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಭೂಮಂಡಲದ ಪರ್ಯಟನೆನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ವರ್ಲ್ಡ್ ಟ್ರಿಪ್ ಟೂರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದು ಕೂಡ ಇದೆ. ದೇವಸ್ಥಾನಕ್ಕೆ ಒಂದೆರಡು ಕಡೆ ಅಗ್ನಿ ಸ್ಪರ್ಶ ಆಗಬಹುದು. ಅಂದ್ರೆ ಸ್ಪಾರ್ಕ್ ಆಗಬಹುದು, ಶಾರ್ಟ್ ಸರ್ಕ್ಯೂಟ್ ತರ ಆಗಬಹುದು. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾರಿಗೆ ಹೇಳೋಣ ವಹಿಸಿ ಅಂತ? ಸೊ ಯಾರಿಗೋ ಇಲ್ಲಿ ಮೆಸೇಜ್ ಬರ್ತಿದೆ ಅಂದ್ರೆ ಅವ್ರವ್ರಿಗೂ ತಲುಪಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿಶೇಷವಾದಂಥ ಆಶೀರ್ವಾದ ಸಿಗೋದ್ರಲ್ಲಿ ಇದೆ. ಒಂದು ಕನ್ಯಾ ರತ್ನ ನಿಮ್ಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು. ಹುಡುಗಿ ಸಿಗ್ತಾ ಇಲ್ಲ ಮದ್ವೆ ಆಗಕ್ಕೆ ಅಂತ ಅಂದ್ರೆ, ಸೊ ಪರಶುರಾಮನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪಾರ್ವತಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ, ಪಾಪು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಭೂಮಿಲಿ ಪ್ರಕೃತಿ ವಿಕೋಪಗಳು, ಪ್ರಕೃತಿಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಸುದ್ದಿನ ಕೇಳ್ತೀವಿ ಈ ವಾರ ಅನ್ನುವಂಥದ್ದು ಇದೆ. ಪಾದುಕೆಗೆ ಸಂಬಂಧಪಟ್ಟಂಗೂ ಕೂಡ ವಿಶೇಷವಾದದ್ದೇನೋ ಒಂದು ಮಾರ್ಪಾಡಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಗುರುಗಳ ಪಾದುಕೆ ಅಥವಾ ದತ್ತ ಪಾದುಕೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗುರುಗಳ ಆಶೀರ್ವಾದ ಇದೆ, ಗಾಯತ್ರಿ ದೇವಿಯ ಆಶೀರ್ವಾದ ಇದೆ. ಸೊ ಹಾಗಾಗಿ ನಿಮ್ಮ ವಿದ್ಯೆಗೆ ಮಂಕ್ ಹಿಡಿದಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ವಿದ್ಯೆಗೆ ಹಿಡಿದಿರುವಂತ ತೊಂದರೆನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ವಿದ್ಯೆ ಬೇಕು ಅಂದ್ರೆ ಅವಿದ್ಯೆನ ಹೋಗ್ಲಾಡ್ಸ್ಬೇಕು. ಅವಿದ್ಯೆನ ಹೋಗ್ಲಾಡ್ಸೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಲಕ್ಷ್ಮಿ ಹೈಗ್ರೀವ ಮಂತ್ರ ಮತ್ತೆ ಗಾಯತ್ರಿ ಮಂತ್ರನ ಜಪ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಜ್ಯೇಷ್ಠ ಲಕ್ಷ್ಮಿಯ ಆವಾಹನೆ ಮಾಡೋದನ್ನ ನಿಲ್ಲಿಸಿ, ಇದರಿಂದ ಹೆಚ್ಚು ಸಮಸ್ಯೆ ಆಗ್ತಿದೆ ಅಂತ ಯಾರೋ ನನ್ನ ಶತ್ರುಗಳಿಗೂ ಕೂಡ ಇಲ್ಲಿ ಮಾಹಿತಿ ಇದೆ. ಓಕೆ, ವಿಷ್ಣು ಮತ್ತೆ ವೃಂದಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಒಳ್ಳೆ ಹುಡುಗಿ ಸಿಗ್ತಾಳೆ, ಒಳ್ಳೆ ಹುಡುಗ ಕೂಡ ಸಿಗ್ತಾನೆ, ಒಳ್ಳೆ ಹುಡುಗಿ ಕೂಡ ಸಿಗ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನೋಡೋ ನೋಟನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ಫುಲ್ ಆಗಿ ಕಾಣೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನರ್ ವಾಯ್ಸ್ ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ, ನಿಮ್ಮ ಅಂತರಾಳದ ಕೂಗು ಏನಿದೆ, ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಫ್ಯಾಮಿಲಿಲಿ ಕೆಲವು ಸೀಕ್ರೆಟ್ ಗೊತ್ತಾಗೋದ್ರಲ್ಲಿ ಇದೆ. ಗೊತ್ತಾದ್ಮೇಲೆ ಆ ಸೀಕ್ರೆಟ್, ಆ ಕ್ಲಾರಿಟಿ ಬಂದ್ಮೇಲೆ ಹೇಗೆ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಸೊ ಏನಾದ್ರೂ ಕಾಮನ್ ಕಂಪೋಸ್ಡ್ ಆಗಿ ಇರಿ ಈ ವಾರ ಅನ್ನುವಂಥದ್ದು ಇದೆ. ಸೊ ವಿದ್ಯೆಗೆ ಸಂಬಂಧಪಟ್ಟಂಗೆ ಮತ್ತೆ ಹೆಚ್ಚು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಒಂದು ಹೊಸ ವಿಚಾರಗಳು ಗೊತ್ತಾಗುತ್ತೆ. ಅದರಲ್ಲಿ ನಿಮ್ಗೆ ಹೆಚ್ಚು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ವಾಟ್ ಈಸ್ ಬಿಸ್ನೆಸ್ ಸೀಕ್ರೆಟ್ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಗೊತ್ತಾಗಿದ ತಕ್ಷಣ ನಿಮ್ಗೆ ಇನ್ನ ಹೆಚ್ಚಿನ ಹಣಕಾಸಿನ ಅನುಕೂಲ ಆಗತ್ತೆ, ಇನ್ನ ಹೆಚ್ಚಿನ ಯಶಸ್ಸನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ನಾ ಭೂತೋ ನ ಭವಿಷ್ಯತಿ ಅನ್ನುವಂಥ ಒಂದು ಬಿಡುಗಡೆಯ ಕಾರ್ಯ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪಾಪು ಕೂಡ ಬರುತ್ತೆ. ಜೊತೆಗೆ ಅರ್ಥ ಮಾಡ್ಕೊಳ್ತೀರಾ ಸಂಬಂಧ ಅಂದ್ರೆ ಏನು, ವ್ಯವಹಾರ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತ. ಸೊ ಎಲ್ಲವನ್ನೂ ಮಿಕ್ಸ್ ಮಾಡಿ ನೋಡುವಂಥ ನಿಮ್ಗೆ ಒಂದೊಂದು ವೇರಿಯೇಷನ್ ಅಲ್ಲಿ ಒಂದೊಂದು ಬೇರೆ ಬೇರೆ ವಿಧಗಳಲ್ಲಿ ಹೇಗೆ ಡಿವೈಡ್ ಮಾಡೋದು, ಡಿಪ್ಲೊಮೆಸಿನ ಅಥವಾ ಡಿಫಿಕಲ್ಟಿನ ಹೇಗೆ ಸಪರೇಟ್ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು, ಇದನ್ನ ಕಲಿತೀರಾ ಅನ್ನುವಂಥದ್ದು ಇದೆ. ಒಂದು ಬಂಧನದಿಂದ ನಿಮ್ಗೆ ಬಿಡುಗಡೆ ಸಿಗುವಂತ ಸಾಧ್ಯತೆ ಇದೆ. ಯಾರೋ ಕೆಲವರು ಪಿತೃದೇವತೆಗಳು ಮುಕ್ತಿಧಾಮಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದೇ ವಸುದೈವಕ ಕುಟುಂಬಂ ಇದೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯ ಆಶೀರ್ವಾದ, ಒಂದಲ್ಲ ಒಂದು ರೀತಿಯ ಸಹಾಯ ಸಿಗ್ತಾನೆ ಇರುತ್ತೆ. ಭೂಮಿ ಮೇಲಿರೋರೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನೋದು ಒಂದೇ ಭಗವಂತನ ಉದ್ದೇಶ. ಸೊ ಇಲ್ಲಿ ನೋಡಿ, ಸೊ ಭಗವಂತನ ಉದ್ದೇಶ. ಹಾಗಾಗಿ ಭಗವಂತ ಭೂಮಿನ ರಕ್ಷಣೆ ಮಾಡ್ತಾನೆ ಇರ್ತಾನೆ.
ನೀವೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡಿ, ಭೂಮಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಇನ್ನೊಂದು ವಿಚಾರ ಬರೋದಾದರೆ, ಫ್ಯಾಮಿಲಿ ಫೈನಾನ್ಷಿಯಲ್ ಇಶ್ಯೂಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಆಗಬಹುದು, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು. ಕೆಲವರಿಗೆ ಆಸ್ತಿಗಳು ಬರುವಂಥದ್ದು, ಆಸ್ತಿ ಪತ್ರ ವಿಭಜನೆ ಆಗುವಂಥದ್ದು, ಆಸ್ತಿ ಪತ್ರಕ್ಕೆ ಸಹಿ ಹಾಕುವಂಥ ಸಂದರ್ಭ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಕೆಲವರು ನಿಮಗೆ ಬರುವಂಥ ಆಸ್ತಿನ ಅಥವಾ ಹಣಕಾಸಿನ ಏನು ಹೇಳ್ತಾರೆ, ಹಣಕಾಸಿನ ಲಾಭ ಬರ್ದಿರೋ ಹಾಗೆ ತಡೀತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ನಿಮ್ಮ ಬಗ್ಗೆ ಒಂದಷ್ಟು ಗಾಸಿಪ್ಗಳು ಹರಿದಾಡ್ತಾ ಇದೆ, ಒಂದಷ್ಟು ಸ್ಟಕ್ ಎನರ್ಜಿಗೆ ನಿಮ್ಮನ್ನ ಇಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಲ್ಲರ ಜೊತೆ ನೀವು ಕೂಡಿ ಸಂತೋಷದಿಂದ ಇರಬೇಕು, ಒಂದು ಲಾರ್ಜ್ ಫ್ಯಾಮಿಲಿ ಮೆಂಬರ್ ಆಗಿದ್ದೀರಾ ನೀವು, ಅಥವಾ ನಿಮ್ಮ ಫ್ಯಾಮಿಲಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದನ್ನ ತಡಿಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಿಮ್ಮನ್ನ ಯಾವಾಗಲೂ ಒಂಟಿಯಾಗಿ ಇರಬೇಕು, ಒಂಟಿಯಾಗಿ ನೋಡಬೇಕು, ನೀವು ಸ್ಥಳ ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಏನೇ ಆದರೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಲೈಫ್, ನಿಮ್ಮ ಸೋಲ್ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಯಾರನ್ನ ಲೆಟ್ ಗೋ ಮಾಡಬೇಕು, ಯಾರನ್ನ ನಂಬಾರ್ದು, ಯಾರನ್ನ ಹತ್ರ ಸೇರಿಸ್ಕೊಬೇಕು, ಯಾವ ರೀತಿಯ ಬಿಡುಗಡೆನ ನೀವು ಬಯಸ್ತೀರಾ, ಯಾವ ರೀತಿ ಬಂಧನಗಳಿಂದ ಹೊರಗೆ ಬರಬೇಕು, ಯಾರ ರೀತಿಲಿ ನೀವು ಬದಲಾಗಬೇಕು, ಮತ್ತೆ ನಿಮ್ಮ ವಿದ್ಯೆನ ನೀವು ಹೇಗೆ ಬಳಸ್ಕೊಳ್ಬೇಕು, ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಗಮನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಅಮ್ಮನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ದ ಮಾಸ್ಟರ್ಸ್ ಇದ್ದಾರೆ ಇಲ್ಲಿ, ಸೊ ದ ಆರ್ಡಿನರಿ ಇದೆ. ಸೊ ನೀವು ಒಂಚೂರು ಅಪ್ಗ್ರೇಡ್ ಆಗಿದ್ದೆ ಆದ್ರೆ, ಹುಣ್ಣಿಮೆ ದಿನಗಳಲ್ಲಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇನ್ನ ಹೆಚ್ಚಿನ ಆಧ್ಯಾತ್ಮಿಕತೆಯನ್ನ ಪಡಿತೀರಾ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಲೆವೆಲಲ್ಲಿ ಗುರುಗಳಾಗಿ ಬದಲಾಗಬೇಕು, ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಇದೆ. ದುಡ್ಡು ಬರುತ್ತೆ, ಜಾಬ್ ಬರುತ್ತೆ, ಕೆರಿಯರ್ ಚೆನ್ನಾಗಿ ಹೋಗುತ್ತೆ, ನಥಿಂಗ್ ಟು ವರಿ. ಇಲ್ಲೂ 8, ಇಲ್ಲೂ 8, ಇಲ್ಲೂ 8 ಇದೆ. ಸೊ 8, 8, 888 ನಂಬರ್ ನಿಮ್ಮ ಈ ವಾರದ ಲಕ್ಕಿ ನಂಬರ್ ಆಗಬಹುದು. ಯಾಕೆಂದ್ರೆ ತುಂಬಾ ದುಡ್ಡು ತರ್ತಾ ಇದೆ, ನಿಮ್ಗೆ ಒಂದು ಕಂಫರ್ಟ್ ಝೋನ್ ಇಂದ ಹೊರಗೆ ಕರ್ಕೊಂಬಂದು ಒಂದು ಬದುಕಿನ ಕಡೆ ಮುಖ ಮಾಡಿಸ್ತಾ ಇದೆ. ಜೊತೆಗೆ ಗೊತ್ತಿಲ್ದಿರ ರಹಸ್ಯ ಆಧ್ಯಾತ್ಮಿಕ ವಿಚಾರಗಳನ್ನ ಕಲ್ತ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಇದೆ, ಕಲ್ಲರಳಿ ಹೂವಾಗಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ಮತ್ತೊಮ್ಮೆ ಕಲ್ಲಿನ ಹಾಗೆ ಗಟ್ಟಿಯಾಗಿದ್ದಂಥದ್ದು ಹೂವಾಗಿ ಅರಳುತ್ತೆ. ಎಸ್ ಅಂತ ಹೇಳ್ತಾ ಇದೆ. ಸ್ವಲ್ಪ ತಾಳ್ಮೆ ಇರಲಿ ಈ ವಾರ, ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ನೈದಿಲೆ ಎಲೆಯ ಮೇಲಿನ ಬಿಂದುವಿನ ಹಾಗೆ ನಿಮ್ಮೆಲ್ಲರ ಜೀವನ. ಸೊ ಅಂಟದ ಹಾಗೆ ಇರಿ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಸೊ ನಥಿಂಗ್ ಟು ವರಿ. ಯಾರೋ ಇಲ್ಲಿ ಸೀಕ್ರೆಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ರಿ. ಮೇ ಬಿ ನಿಮ್ಮ ಬ್ರದರಿಗೋ ಸಿಸ್ಟರಿಗೋ ಸೀಕ್ರೆಟ್ ಆಗಿ ಮ್ಯಾರೇಜ್ ಆಗೋಗುತ್ತೆ, ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿ. ಸೊ ಯು ಡಿಸರ್ವ್ ಲವ್ ಇದೆ. ಸೊ ಫ್ಲರ್ಟ್ ಇದೆ, ಸ್ವಲ್ಪ ಫ್ಲರ್ಟ್ ಎನರ್ಜಿ ಇದೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು. ಸೊ ಮೇಕ್ ದ ಎಫರ್ಟ್ ಇದೆ, ಸ್ವಲ್ಪ ಪ್ರಯತ್ನನ ನೀವು ಹಾಕಿ ನಿಮ್ಮ ಪ್ರೇಮ ಜೀವನ ಇನ್ನಷ್ಟು ಚೆನ್ನಾಗಾಗ್ಲಿಕ್ಕೆ ಅನ್ನುವಂಥದ್ದು ಇದೆ. ಸೊ ನ್ಯೂ ಲವ್, ಹೊಸ ಪ್ರೀತಿ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆ ಇದೆ. ಫರ್ಗಿವಿಂಗ್ ಅಂಡ್ ಲರ್ನಿಂಗ್ ಇದೆ. ಸೊ ಒಬ್ಬರನ್ನೊಬ್ರು ಕ್ಷಮಿಸ್ಕೊಂಡು ಆ ಕ್ಷಣಕ್ಕೆ, ಆ ಪ್ರೆಸೆಂಟ್ ಮೂಮೆಂಟ್ಗೆ ಏನು ಬದಲಾವಣೆ ಮಾಡ್ಕೊಳ್ಬೇಕೋ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಇದೆ. ನಿಮ್ಮ ಫ್ರೆಂಡ್ಸ್ ನಿಮಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಂದಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ನಿಮ್ಗೇನೋ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತು ಮಾಡಿಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಗೆ ಒಂದಷ್ಟು ಸೂಚನೆಗಳು ಬರ್ತಾ ಇದೆ ನಿಮ್ಮ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ, ಬಟ್ ನೀವು ಅದನ್ನ ಗಮನಿಸ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ. ನಿಮ್ಮ ಎಕ್ಸನ್ನ ನಿಮ್ಮ ಜೀವನದಿಂದ ಬಿಡಬೇಕಂತೆ. ಸೊ ನಿಮಗೆ ಬಿಟ್ಟಂಥ ವಿಚಾರ ಅದು. ಸೊ ವರ್ತ್ ವೇಟಿಂಗ್ ಫಾರ್ ಅನ್ನುವಂಥದ್ದು ಇದೆ. ಸೊ ನೀವು ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ, ಹೊಸ ವ್ಯಕ್ತಿ ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ಒಂದಷ್ಟು ಡಿಫ್ರೆನ್ಸ್ ಇರಬಹುದು, ಬಟ್ ನಿಮ್ಮ ಇಷ್ಟ. ನಿಮಗೆ ಒಪ್ಕೊಳ್ಳೋಕೆ ಇಷ್ಟ ಇದ್ರೆ, ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಓಕೆ, ಸೊ ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತ.
ಪಾಸಿಟಿವಿಟಿ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಕಾಂಪ್ರಮೈಸಿಗೆ ಬಂದು ಪಾಸಿಟಿವಿಟಿ ತಗೊಂಬನ್ನಿ. ಒಂಚೂರು ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ರೀಕನ್ಸಿಡರ್ ಅನ್ನುವಂಥದ್ದು ಇದೆ. ಅನ್ಲೈಕ್ಲಿ, ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲಿ ಈ ವಾರ ಹೋಗುತ್ತೆ. ಸರಿಯಾಗಿ ಕಮ್ಯುನಿಕೇಟ್ ಮಾಡಿ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ಇಟ್ಸ್ ಅಪ್ ಟು ಯು. ನಿಮಗೆ ಬಿಟ್ಟಂತ ವಿಚಾರ, ಆಯ್ತಾ? ಆದಷ್ಟು ಬೇಗ ಆಗತ್ತೆ ಅದು ಅನ್ನುವಂಥದ್ದು ಇದೆ. ಸೊ ಎಸ್ ಆರ್ ನೋಗೆ ಬರೋದಾದ್ರೆ ಸದ್ಯಕ್ಕೆ ನಿಮ್ಮ ವಿಚಾರವಾಗಿ ಹೇಳ್ತಾ ಇರುವಂಥದ್ದು, ಎಸ್ಪೆಷಲಿ ರೊಮ್ಯಾನ್ಸಿಗೆ ಬರೋದಾದ್ರೆ, ನೀವು ಒಂದಷ್ಟು ಪ್ರೀತಿ ವಿಚಾರಕ್ಕೆ ಕೇಳೋದಾದ್ರೆ ಈಗ ಸಮಯ ಸರಿ ಇಲ್ಲ, ಈ ವಾರ ಒಂಚೂರು ವೆಯ್ಟ್ ಮಾಡಿ ನೋ ಅನ್ನುವಂಥದ್ದು ಇದೆ. ಬನ್ನಿ ಒಂದಷ್ಟು ಚಮ್ಸ್ ನೋಡುವ. 12, 4, 9, 8, 5, 3 ನಂಬರ್ ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ಎಸ್ ಒಂಚೂರು ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಡಿ. ಜೊತೆಗೆ ಕನ್ಯಾ ರಾಶಿ, ಕುಂಭ, ತುಲಾ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇಷ್ಟೊಂದು ನಿದ್ದೆ ಮಾಡೋದು ಒಳ್ಳೇದಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿ. ಹಗಲೊತ್ತಲ್ಲಿ ನಿದ್ದೆ ಮಾಡಬೇಡಿ. ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ. ಮೇಲ್ಮರುತು ರಾಧಿ ಪರಾಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಗುರುಗಳ ಆಶೀರ್ವಾದ ಇದೆ. ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಇದೆ. ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ತುಂಬ ರಕ್ಷಣೆ ಇದೆ ನಿಮಗೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ. ಸ್ಟಾರ್ ಸೀಡ್ ಇರಬಹುದು ನಿಮ್ಮಲ್ಲಿ ಕೆಲವರು. ಸೊ ಎಸ್, ಏಜ್ ಡಿಫ್ರೆನ್ಸ್ ಇರೋ ಅಂಥವ್ರು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಬುದ್ಧ ಮೆಡಿಟೇಷನ್ ಮಾಡಿ, ಚಕ್ರ ಮ್ಯೂಸಿಕ್ ಕೇಳಿ, ಇದರಿಂದ ಒಳ್ಳೆಯದಾಗತ್ತೆ. ನಿಮ್ಮ ಪೂರ್ವಜರು, ನಿಮಗೆ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಪೂರ್ವಜರು ಮತ್ತೆ ಹುಟ್ಟಿ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಮತ್ತೊಂದು ಟ್ವಿನ್ ಫ್ಲೇಮ್ ಹೊಸದಾಗಿ ಜನ್ಮ ತಾಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಟ್ವಿನ್ಸ್ ಮಕ್ಕಳಾಗುವಂಥ ಸಾಧ್ಯತೆ ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು. ಫೈನಾನ್ಷಿಯಲಿ ಸಕ್ಸಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲಕ್ಕಿ ಕೀ ನಿಮಗೆ ಸಿಗುತ್ತೆ. ಸೊ ಆ ಲಕ್ಕಿ ಕೀನ ಹೇಗೆ ಉಪಯೋಗಿಸ್ಕೊಳ್ತೀರಾ ಅದು ನೀವು ಡಿಸೈಡ್ ಮಾಡಿ ಅನ್ನುವಂಥದ್ದು ಇಲ್ಲಿ ಇದೆ. ಒಂದಷ್ಟು ಲೆಟರ್ಸ್ನ ನೋಡೋಣ. ಖಂಡಿತ ಪಾಪು ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಎಂ ಇ ಮೀ H R X S V I think M W na M F N W A N ಇದೆ. ಸೊ ವೆಸ್ಟ್ ಇಂಡೀಸ್ ಅಂತ ಕೇಳಿಸ್ತಾ ಇದೆ. ನಾರ್ತ್ ಇಂಡಿಯಾ ಅಂತ ಕೂಡ ಕೇಳಿಸ್ತಾ ಇದೆ. MAFZWMEHRXSVN ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನಮಸ್ತೆ. ಯಾರು 3ನೇದು ಆಯ್ಕೆ ಮಾಡಿದ್ದೀರಾ? ಓಂ ಚಕ್ರ, ಕ್ರೌನ್ ಚಕ್ರ. ನೋಡೋಣ ನಿಮ್ಮ ವೀಕ್ಲಿ ರೀಡಿಂಗ್ ಹೇಗಿದೆ ಅಂತ. ಸೊ ಎಸ್, ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳಬಹುದು. ಅಗ್ನಿ ಅವಘಡಗಳ ಬಗ್ಗೆ, ಮಾತಿನ ಬಗ್ಗೆ ನಿಗಾ ಇರಲಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಹೊಸ ವೆಹಿಕಲ್ ನಿಮ್ಮ ಲೈಫಿಗೆ ಹೊಸ ಜೀವನನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬ್ರದರ್ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ, ಬಾಲರಾಮನ ಆಶೀರ್ವಾದ ಮತ್ತು ವಾಮನ ಅವತಾರಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗಾಗಿ ಇವ್ರು 3 ಜನ ನಿಮ್ಗಿರುವಂಥ ಭ್ರಮೆನ ತೆಗೆದು ಹಾಕ್ತಾರೆ, ನಿಮ್ಗೊಂದು ಕ್ಲಾರಿಟಿನ ಕೊಡ್ತಾರೆ. ಯಾರು ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇರ್ತಾರೆ ಅವರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಇಂಟ್ರೆಸ್ಟಿಂಗ್ಲಿ ಈ ಕಾರ್ಡು ಮೊದಲನೇವರಿಗೂ ಬಂದಿದೆ, 2ನೇವರಿಗೂ ಬಂದಿದೆ, 3ನೇವರಿಗೂ ಬಂದಿದೆ. ಸೊ 3 ಗ್ರೂಪನ್ನ ಏನು ಆಯ್ಕೆ ಮಾಡಿದ್ದೀರಾ, 3 ಸ್ಟೋನ್ ಆಯ್ಕೆ ಮಾಡಿದವ್ರು ಅಷ್ಟು ಜನಕ್ಕೂ ಬಂದಿದೆ. ಹಾಗಾಗಿ ತುಂಬ ವಿಶೇಷವಾಗಿ ಈ ವಾರ ನಿಮಗೆ ನಿಮ್ಮ ಇಷ್ಟ ದೇವರ ಆಶೀರ್ವಾದ ದೊರೆಯೋದ್ರಲ್ಲಿ ಇದೆ. ಸಿಂಗಲ್ ಪೇರೆಂಟ್ಸಿಗೆ ಅಥವಾ ಸಿಂಗಲ್ ಆಗಿ ಇರೋರಿಗೆ ಅಥವಾ ಮ್ಯಾರೇಜ್ ಆಗಿ ಸಿಂಗಲ್ ಆಗಿರೋರಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಶತ್ರುಗಳೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಣೇಶ, ಸುಬ್ರಹ್ಮಣ್ಯ, ತಾಯಿ ಪಾರ್ವತಿ ದೇವಿ ಎಲ್ಲರೂ ಇರೋದ್ರಿಂದ ಒಂದು ಫ್ಯಾಮಿಲಿ ಟ್ರಿಪ್ ಎಲ್ಲೋ ಹೋಗ್ತೀರಾ, ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತಾಯಿಯ ಮನೆಗೆ ಮಕ್ಕಳು ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚು ಪ್ರೊಟೆಕ್ಷನ್ ಇದೆ. ನರಸಿಂಹ ರಕ್ಷಾ ಕವಚ ಸ್ತೋತ್ರನ ಪಾರಾಯಣ ಮಾಡಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಧನ್ವಂತರಿ ದೇವಿಯ ಆಶೀರ್ವಾದ ಕೂಡ ಇಲ್ಲಿ ಇದೆ. ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಮತ್ತು ಹೆಚ್ಚಿನ ತೊಂದರೆ ಏನಾದರೂ ಆಗಿದ್ರೆ, ಮೆಡಿಕಲಿ ಪ್ರಾಬ್ಲಮ್ಸ್ ಇದ್ರೆ ಹೊಸ ರೀತಿಯ ಔಷಧಿಗಳು ಬರುತ್ತೆ. ಸೊ ಭಾರತದಲ್ಲಿ ಯಾವತ್ತೂ ಔಷಧಿಗೆ ಕೊರತೆ ಉಂಟಾಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಧನ್ವಂತರಿ ದೇವರ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ರಾಧಾದೇವಿ ಬಂದಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ಒಬ್ಬರಿಗೋಸ್ಕರ ಬದುಕೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಲವ್ ಲೈಫ್ ಅಷ್ಟೊಂದು ಚೆನ್ನಾಗಿ ಹೋಗೋದಿಲ್ವೇನೋ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ಲವ್ ಮಾಡಿದವ್ರನ್ನೇ ಮದುವೆ ಆಗ್ತೀವಾ ಅನ್ನುವಂಥ ಪ್ರಶ್ನೆಗೆ ನೋ, ಬೇರೆಯವ್ರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸೋದಿಲ್ಲ. ಒಂದು ಪ್ರಾರ್ಥನೆ ಮುಖಾಂತರ ಎಲ್ಲೋ ಪ್ರಯಾಣ ಬೆಳೆಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬರೀ ಪಾದದ ಅಂದರೆ ಕಾಲ್ನಡಿಗೆ ಇಲ್ಲಿ ಏನೋ ಒಂದು ದೇವಸ್ಥಾನಕ್ಕೆ ಒಂದು ನಡ್ಕೊಂಡು ಹೋಗೋ ರೀತಿಲಿ ಇರುತ್ತಲ್ಲ, ಆ ಥರ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದ ಇದೆ. ಆಂಜನೇಯನ ಕೃಪಾಶೀರ್ವಾದ ಇರೋವರೆಗೂ ನಿಮ್ಮ ಕಾಲುಗಳಿಗೆ ಚೈತನ್ಯ ಇದ್ದೇ ಇರುತ್ತೆ. ನಿಮ್ಮ ಕಾಲುಗಳ ಚೈತನ್ಯನ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ, ಹೆದರಬೇಡಿ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆರಾಧನೆ ಮಾಡಿ, ನರಸಿಂಹ ದೇವರ ಆರಾಧನೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಸೊ ಗುರುಗಳ ಆಶೀರ್ವಾದ ಇಲ್ಲಿ ಹೇರಳವಾಗಿ ಇದೆ. ಹಾಗಾಗಿ ಆ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಳ್ಳಿ. ಸರ್ಪದೋಷದಿಂದ ಮುಕ್ತಿ ಸಿಗೋದ್ರಲ್ಲಿ ಇದೆ. ಶತ್ರು ಬಾಧೆಯಿಂದ ಮುಕ್ತಿ ಸಿಗೋದ್ರಲ್ಲಿ ಇದೆ. ವಾಹನದಿಂದ ಸ್ವಲ್ಪ ಏನೋ ಸಮಸ್ಯೆ ಆಗೋದ್ರಲ್ಲಿ ಇದೆ, ಅದರಿಂದ ಕೂಡ ರಕ್ಷಣೆ ಸಿಗೋದ್ರಲ್ಲಿ ಇದೆ. ಅನಂತ ಪದ್ಮನಾಭ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಅಗೋಚರ ವಿಚಾರಗಳು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಇನ್ನೊಂದು ಹೊಸ ದೇವಸ್ಥಾನಕ್ಕೆ ನಾಂದಿ ಕಾರ್ಯ ಹಾಕಿದ್ದು ಆಯಿತು. ಸೊ ಈಗ ನಮ್ಮ ದೇವಾನುದೇವತೆಗಳ ಬಿಡುಗಡೆಯ ಸಂದರ್ಭ ಇದೆ. ಸೊ ಹಾಗಾಗಿ ಆ ಬಿಡುಗಡೆಯ ಸಂದರ್ಭನ ಎಲ್ಲರೂ ಇಲ್ಲಿ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದರೆ ಇದು ಗಂಧರ್ವರು ಆಗಿರಲಿ ಅಥವಾ ಆಂಜನೇಯ ಆಗಿರಲಿ, ಗಣೇಶ, ಸುಬ್ರಹ್ಮಣ್ಯ ಆಗಿರಲಿ, ಅನಾದಿ ಕಾಲದಿಂದಲೂ ಯಾವುದೋ ಒಂದು ವಿಚಾರಕ್ಕಾಗಿ ಕಾತರಿಸ್ತಾ ಕೂತಿದ್ದಂಥದ್ದು. ಅಥವಾ ಮನುಷ್ಯರಿಗೆ ಮಾತ್ರ ಕಷ್ಟನ ಅಂದರೆ ಇಲ್ಲ, ದೇವರಿಗೂ ಕೆಲವೊಂದು ಸಮಸ್ಯೆಗಳು ಬಂದು ಆ ಸಮಸ್ಯೆಗಳಲ್ಲಿ ಭಗವಂತ ಭೂಲೋಕದಲ್ಲಿ ಇದ್ದಂಥದ್ದು, ಅದರೆಲ್ಲರ ಬಿಡುಗಡೆಯ ಕಾರ್ಯ ಈಗ ಬಂದಿದೆ. ಸೊ ಕಾಯುವಿಕೆ ಅಂತ್ಯ ಆಗಿದೆ, ಮರ ಫಲ ಕೊಟ್ಟಾಗಿದೆ. ಈಗ ಆ ಫಲದ ಸದುಪಯೋಗ ಪಡಿಸ್ಕೊಳ್ಬೇಕು ಅಷ್ಟೇ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಒಂದು ಜ್ಞಾನ, ವಿಶೇಷವಾದಂಥ ವಿದ್ಯೆ, ವಿಶೇಷವಾದಂಥ ಒಂದು ಶಿಕ್ಷಣ ನೀತಿ ಕೂಡ ಜಾರಿಗೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಶಿಲ್ಪಶಾಸ್ತ್ರಕ್ಕೆ ಈಗಾಗಲೇ ಹೆಸರು ಬಂದಿದೆ, ಇನ್ನು ಹೆಚ್ಚಿನ ಹೆಸರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೈಡೆನ್ಸ್ ಇದೆ, ಏಂಜಲ್ ಗೈಡೆನ್ಸ್ ನಿಮಗೆ ನಡೀತಾ ಇದೆ. ವಾವ್, ಸನ್ ಕಾರ್ಡ್ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ರೈಟ್ ವೇಲಿ, ರೈಟ್ ಡೈರೆಕ್ಷನಲ್ಲಿ ನಿಮ್ಮ ಲೈಫು ಹೋಗ್ತಾ ಇದೆ. ಹೇಗಪ್ಪ ಇರುತ್ತೆ ನನ್ನ ಜೀವನ, ಹೇಗಪ್ಪ ಇವಾಗೆಲ್ಲ
ಮುಗಿಸೋದು ಯಾವಾಗಪ್ಪ ಇದಕ್ಕೆಲ್ಲ ಅಂತ್ಯ ಅಂತ ಇದ್ರೆ ಸೊ ಅಂತ್ಯ ಅನ್ನೋದು ಆಲ್ರೆಡಿ ಆಗೋಗಿದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಅಂತ್ಯ ಆಗೋಗಿದೆ, ಸಮಸ್ಯೆಗಳೆಲ್ಲವೂ ಕೂಡ ಮುಗ್ದೋಗಿದೆ. ಸೊ ಮಳೆ ನಿಂತರೂ ಹನಿ ನಿಂತಿಲ್ಲ ಅಷ್ಟೇನೆ, ಸಮಸ್ಯೆ ನಿಂತರೂ ಸಮಸ್ಯೆಯ ಪ್ರಭಾವ ನಿಂತಿಲ್ಲ ಅಷ್ಟೇನೆ. ಆ ಪ್ರಭಾವದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ, ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭ ಆಗತ್ತೆ. ಮದುವೆ ಕಾರ್ಯಗಳು ಮುನ್ನಡೆಯುತ್ತೆ. ಹೆಚ್ಚು ಸಂತೋಷವಾಗಿ ಇರ್ತೀರಾ. ಹೊಸ ವ್ಯಕ್ತಿಯ ಆಗಮನ ಆಗತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ತೀರಾ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ಮೆಚುರಿಟಿನ ಉಪಯೋಗಿಸ್ಕೊಂಡು ಈ ವಾರನ ನೀವು ಮುನ್ನಡೆಸಿದ್ದೆ ಆದ್ರೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಸೈಲೆಂಟ್ ಮೆಡಿಟೇಷನ್ ಅನ್ನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ತಲೆ ಮೇಲೆ ಕೂತು ಬೇರೆಯವರು ಮಸಾಲೆ ಅರಿಲಿಕ್ಕೆ ಅವಕಾಶನ ಕೊಡಬೇಡಿ. ನಿಮ್ಮ ಪೀಸ್ ಆಫ್ ಮೈಂಡ್ ನಿಮ್ಮ ಜೊತೆ ಯಾವಾಗ್ಲೂ ಇರ್ಲಿ ಅನ್ನುವಂಥದ್ದು ಇದೆ. ಒಂದು ಬಿಡುಗಡೆಯ ಭಾಗ್ಯ ಬಂದಿದೆ. ರಾಧಾಕೃಷ್ಣ ಇಲ್ಲಿ ವಿಶೇಷವಾದಂತಹ ಆಶೀರ್ವಾದನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಅನುಕೂಲ ಆಗುವಂಥದ್ದು, ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು, ನಿಮ್ಮ ಎಕ್ಸ್ ವಾಪಸ್ ಬರುವಂಥದ್ದು, ಹೊಸ ವೆಹಿಕಲ್ ತಗೊಳ್ಳುವಂಥದ್ದು, ದುಡ್ಡು ಬರುವಂಥದ್ದು ಎಲ್ಲವೂ ಕೂಡ ಇದೆ. ಎಲ್ಲೋ ಒಂದ್ ಕಡೆ ಆಗ್ಲೇ ಹೇಳ್ದಂಗೆ ಸ್ಟಕ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡದ್ದು ಆಗದಿರ ಇರಬಹುದು ಕೆಲವರಿಗೆ. ಅದು ಬಿಟ್ರೆ ಮಿಕ್ಕಿದೆಲ್ಲರಿಗೂ ಕೂಡ ತುಂಬಾ ಹೆಚ್ಚಿನ ಅನುಕೂಲ ಇದೆ, ತುಂಬಾ ಹೆಚ್ಚಿನ ಒಳ್ಳೇದಾಗ್ತಾ ಇದೆ, ಒಳ್ಳೆ ಸಮಯ ನಡೀತಾ ಇದೆ. ನೋ ಮ್ಯಾಟರ್ ನೀವು ಯಾವ ರಾಶಿ, ಯಾವ ಜನ್ಮ ನಕ್ಷತ್ರ, ಯಾವ ಡೇಟ್ ಆಫ್ ಬರ್ತ್, ಯಾವ್ದು ಹೆಸರು ಅನ್ನುವಂಥದ್ದು. ಬ್ಲ್ಯಾಕ್ ಮ್ಯಾಜಿಕ್ ಇರೋರಿಗೆ ಸ್ಟಕ್ ಎನರ್ಜಿ ಇರೋದು ಬಿಟ್ರೆ ಬೇರೆ ಯಾರಿಗೂ ಇಲ್ಲಿ ಸ್ಟಕ್ ಎನರ್ಜಿ ಇಲ್ಲ. ಸೊ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡೋದು ಹೇಗೆ ನನಗೆ ಗೊತ್ತಿಲ್ಲ ಅಂದ್ರೆ ನರಸಿಂಹದೇವರ ಆಶೀರ್ವಾದ ಮತ್ತೆ ಪಾರ್ವತಿ ದೇವಿಯ ಆಶೀರ್ವಾದ, ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ. ಇವರೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ, ನಿಮ್ಮ ರಹಸ್ಯಗಳನ್ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ತಯಾರಿದ್ದಾರೆ. ಸೊ ಅವರ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿ ಬರೋದ್ರಲ್ಲಿ ಇದೆ. ಇದಕ್ಕಿಂತ ಒಳ್ಳೆ ಸ್ಪ್ರೆಡ್ ಈ ವಾರದಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಇಷ್ಟು ಒಳ್ಳೆ ಸ್ಪ್ರೆಡ್ ಈ ವೀಕಿಗೆ ನಿಮ್ಗೆ ಸಿಕ್ಕಿರೋದ್ರಿಂದ ಸೊ ಗ್ರೇಟ್ಫುಲ್ ಆಗಿರಿ, ಥ್ಯಾಂಕ್ಫುಲ್ ಆಗಿರಿ. ಯಾರಿಗೂ ಇರಬೇಡಿ, ನಿಮ್ಮ ನಂಬಿಕೆಯ ಆರಾಧ್ಯ ದೈವಕ್ಕೆ ಗ್ರೇಟ್ಫುಲ್ ಆಗಿರಿ. ಯಾಕಂದ್ರೆ ಯಾರಿಗೂ ಬರ್ದಿರೋ ಅಷ್ಟು ಡಿವೈನ್ ಕಾರ್ಡ್ಸ್ ಇಲ್ಲಿ ಬಂದಿದೆ. ಇಷ್ಟೊಂದು ಕಾರ್ಡ್ಸ್ ಆಲ್ಮೋಸ್ಟ್ 10 ಕಾರ್ಡ್ ಮೇಲ್ ಬಂದಿದೆ. ಸೊ 10 ಕಾರ್ಡ್ ಮೇಲ್ ಬಂದಿರೋದು ನಿಮ್ಗೆ ಸಾಕಷ್ಟು ಅವಕಾಶನ ತರ್ತಾ ಇದೆ, ಸಾಕಷ್ಟು ಒಳ್ಳೇದನ್ನ ತರ್ತಾ ಇದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ಒಳ್ಳೆ ಮಾರ್ಗದಲ್ಲಿ ನಡೀರಿ, ಹಣನ ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ, ವಿದ್ಯೆನ ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ. ಇದು ಎರಡಿದೆ. ಪ್ರೀತಿ ವಿಚಾರದಲ್ಲಿ ನಿಮ್ ಜೀವನ ನಿಮ್ ಇಷ್ಟ. ಸೊ ಸಾಕಷ್ಟು ರಿಯೂನಿಯನ್ ಎನರ್ಜಿ ಇದೆ. ಸಪರೇಷನ್ ಅಲ್ಲಿ ಇರೋರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬಂತು ಅಂದ್ರೆ ನಿಮ್ಮ ಲವ್ ಲೈಫ್ ಕೂಡ ನಿಮ್ಮ ಕಂಟ್ರೋಲಿಗೆ ಬಂದೇ ಬರುತ್ತೆ. ಓಕೆ, ಸ್ವಲ್ಪ ಎಚ್ಚರಿಕೆನ ವಹಿಸಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ರೆಡ್ ಫ್ಲಾಗ್ ಆಗ್ಲೇ ಹೇಳ್ದಾಗೆ. ಸೊ ನಿಮ್ಮನ್ನ ನೀವು ಪ್ರೀತಿ ಮಾಡಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಆಗ್ಲೇ ಹೇಳ್ದೆ, ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು. ರಿಟ್ರೀಟ್ ಇದೆ, ಪ್ಯಾಷನ್ ಇದೆ, ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಇದು ಕೆಲವ್ರಿಗೆ. ಸೊ ಹಾಗಾಗಿ ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು ಅನ್ನೋದಕ್ಕಿಂತ ನಿಮ್ಮ ಎಕ್ಸಿಗೆ ಕ್ಷಮಿಸ್ಬಿಟ್ಟು ಒಂದು ಚಾನ್ಸ್ ಕೊಡೋದಿದ್ರೆ ಕೊಡಬಹುದು, ನಿಮ್ಮ ಅನುಕೂಲ ಅದು. ಸೋಲ್ಮೇಟ್ ರಿಲೇಶನ್ಶಿಪ್ ನಡೀತಾ ಇದೆ. ಸೊ ಸಪ್ರೇಷನ್ ಅಲ್ಲಿ ಇರೋರು ರಿಟ್ರೀಟ್ ಆಗುವಂತ ಸಾಧ್ಯತೆ ಇದೆ. ವೆಡ್ಡಿಂಗ್ ಕೂಡ ಬರೋದ್ರಲ್ಲಿ ಇದೆ, ಅಟ್ರಾಕ್ಷನ್ ಕೂಡ ಇದೆ. ಸೊ ಹಾಗಾಗಿ ಮದ್ವೆ ಆಗ್ತಿರೋ, ಅವ್ರನ್ನ ಬೇಡ ಅಂತ ರಿಜೆಕ್ಟ್ ಮಾಡ್ತಿರೋ ನಿಮಗ್ ಬಿಟ್ಟಂತ ವಿಚಾರ. ಸೊ ಪಾಸ್ಟ್ ಲೈಫ್ ರಿಲೇಶನ್ಶಿಪ್, ಸೋಲ್ಮೇಟ್ ಎನರ್ಜಿ ಇರೋದ್ರಿಂದ ಸೊ ನೀವು ಕಣ್ಣು ಮುಚ್ಕೊಂಡು ಮದ್ವೆ ಆಗಬಹುದು. ಬಟ್ ಸ್ವಲ್ಪ ಎಚ್ಚರಿಕೆ ಕೂಡ ಇದೆ. ನನಗೆ ಗೊತ್ತಿಲ್ಲ ನೀವು ಇದೊಂದು ಜನರಲ್ ರೀಡಿಂಗ್, ಯಾವ ಹಂತದಲ್ಲಿ ಇದ್ದೀರಾ ಸೋಲ್ಮೇಟ್ ಲೆವೆಲ್ ಅಲ್ಲಿ ಅಂತ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು. ನಿಮ್ಗೆ ಸರಿಯಾದ ಸಲಹೆ ಸೂಚನೆಗಳು ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುತ್ತೆ. ಇಂಪ್ರೂವಿಂಗ್ ಹೆಲ್ತ್ ಇದೆ. ಸೊ ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು, ನೋ ಅಂತ ಕೂಡ ಇದೆ. ಪ್ರಯತ್ನ ನಿಲ್ಲಿಸಬೇಡಿ ಅನ್ನುವಂಥದ್ದು ಕೂಡ ಇದೆ. ಎ ಇಯರ್ ಫ್ರಮ್ ನೌ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು ವರ್ಷ ಬೇಕಾಗಬಹುದು ಅಥವಾ ಇನ್ನೊಂದು ವರ್ಷದೊಳಗೆ ಆಗತ್ತೆ ಅಂತ. ಸೊ ಮಿಥುನ ರಾಶಿ, ಮೇಷ, ವೃಷಭ, ಸಿಂಹ, ಮೀನ, ಕರ್ಕಾಟಕ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಇರ್ಬೋದು.
ಸೂರ್ಯ ಓಕೆ 7, 11, 10, 2, 3, 12 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಏನೋ ಮಾಡಿ ನನ್ನ ಬಾಯಿಯಿಂದ ಬಾಯಿ ಬಿಡಿಸ್ತೀರ. ಓಕೆ, ಫ್ಯಾಮಿಲಿ ಇಶ್ಯೂಸು ಬಗೆಹರಿಸ್ಕೊಳ್ಳಿ. ಸೊ ದೊಡ್ಡ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಒಂದಾಗುವಂಥ ಸಾಧ್ಯತೆ ಇದೆ. ಐ ಮೀನ್ ತುಂಬ ಶ್ರೀಮಂತರು ಬಡವರು ಮತ್ತು ತುಂಬ ಬಡವರು, ರಾಯಲ್ ಫ್ಯಾಮಿಲಿ ಟು ಬೆಗರ್ ಫ್ಯಾಮಿಲಿ ಈ ಥರ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ. ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ. ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ರಿಲೇಷನ್ಶಿಪ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಆಂಜನೇಯ ಮತ್ತೊಮ್ಮೆ ಬಂದಿದ್ದಾರೆ. ಸೊ ಆಂಜನೇಯನ ಆಶೀರ್ವಾದ ಮತ್ತೊಮ್ಮೆ ಸಿಗೋದ್ರಲ್ಲಿ ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ನೋಡ್ತೀರಾ, ಅವಾರ್ಡ್ ವಿನ್ ಮಾಡ್ತೀರಾ, ಒಂದು ಟ್ರೋಫಿನ ಗೆಲ್ತೀರಾ ಅಥವಾ ಒಂದು ಕ್ರೌನ್ ಗೆಲ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಆನ್ಸಿಸ್ಟರ್ಸ್ ರೀಬರ್ತ್ ಎನರ್ಜಿ ಬರೋದ್ರಲ್ಲಿ ಇದೆ. ಫಿಶ್ ಬಿಸ್ನೆಸ್ ನಿಮಗೆ ಹೆಚ್ಚು ಅನುಕೂಲ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ಬರ್ತಾ ಇದೆ, ಪಾಪು ಬರ್ತಾ ಇದೆ. ಕೆಲವ್ರಿಗೆ ಅವಳಿ ಜವಳಿ ಹೆಣ್ಮಕ್ಳು ಆಗತ್ತೆ, ಕೆಲವ್ರಿಗೆ ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ, ಕೆಲವ್ರಿಗೆ ಟ್ವಿನ್ಸ್, ಕೆಲವ್ರಿಗೆ ಸಿಂಗಲ್ಸ್ ಮಗು ಆಗುವಂಥ ಸಾಧ್ಯತೆ ಇದೆ. ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಬರೋದ್ರಲ್ಲಿ ಇದೆ. ಒಂದು ಅಚೀವ್ಮೆಂಟ್ ಅವಾರ್ಡ್ ನೀವು ಗೇನ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸ್ಟಾರ್ ಸೀಡ್ ಇರಬಹುದು ನಿಮ್ಮಲ್ಲಿ ಕೆಲವರು. ಖಂಡಿತವಾಗ್ಲೂ ನಿಮಗೆ ಪ್ರೊಟೆಕ್ಷನ್ ಇದೆ. ಜೀಸಸ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ದೇವರ ಆಶೀರ್ವಾದ ಇದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ರಕ್ಷಣೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ. $, ಲೆವೆಲಲ್ಲಿ ನೀವು ದುಡ್ಡನ್ನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಈ ವಿಲೈ ಪ್ರೊಟೆಕ್ಷನ್ನ ತಗೊಳ್ಳಿ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಕೂಡ ಇಲ್ಲಿ ಇದೆ. ಕೈವಾರತೆಯರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಮಂಡೇ ಇಂಪಾರ್ಟೆಂಟ್ ಇರಬಹುದು, ನೆದರ್ಲ್ಯಾಂಡ್ ಇರಬಹುದು, MG ರೋಡ್, ಓಕೆ, MG WP TCOYSH ಯೋನೋ ಕ್ಯಾಶಲ್ಲಿ ಏನೋ ಗೋಲ್ಮಾಲ್ ನಡೆದಿ ಅದೊಂದು ದೊಡ್ಡ ಸುದ್ದಿ ಆಗಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಕ್ಯಾಶ್ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಓಕೆ, TP ಲೆಟರ್ ಏನೋ ತುಂಬ ಇಂಪಾರ್ಟೆಂಟ್ ಇರಬಹುದು. ಟೈಮ್ಲೀಸ್ ಎಲ್ಲ ಓಕೆ, ಪೊಲೀಸಿಗೆ ಸಂಬಂಧಪಟ್ಟಂಗೆ ವಿಚಾರ ಇರಬಹುದು ಅನ್ನುವಂಥದ್ದು ಇದೆ. ನ್ಯೂಯಾರ್ಕ್ ಟೈಮ್ಸ್ ಮ್ಯಾಗ್ಝೀನಲ್ಲಿ ನಿಮ್ಮ ಹೆಸರು ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಟೆಲಿಪತಿಕಲಿ ಕಮಿಟೆಡ್ ಅಥವಾ ಟೆಲಿಪತಿಕಲಿ ಸಮಥಿಂಗ್ ಏನೋ ಬ್ರೈನ್ ಮ್ಯಾಪಿಂಗಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ MGNWTPYHSCO ಮತ್ತು EBR C ಲೆಟರ್, U ಲೆಟರ್, L ಲೆಟರ್ ಇಂಪಾರ್ಟೆಂಟ್ ಇರ್ಬೋದು. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ, ಜೀವನ ಚೆನ್ನಾಗಿ ನಡೀಲಿ. ಎಲ್ಲರೂ ಭಕ್ತಿಯಿಂದ, ಪ್ರೀತಿಯಿಂದ, ಮುಗ್ಧತೆಯಿಂದ ಹೇಳೋಣ. ಯಾಕೆಂದರೆ ನಮಗೆ ಸಿಕ್ಕಿರೋದು ಮುಗ್ಧರಾಮ. ಆ ಮುಗ್ಧರಾಮನ್ನ ನಾವು ಮಗುವಿನ ರೀತಿಯಲ್ಲೇ ಸಂತೈಸೋಣ. ಅವನು ನಮ್ಮ ಪ್ರೀತಿಗೆ ಮಗುವಾಗಿ ಬಂದಿದ್ದಾನೆ. ಸೊ ಹಾಗಾಗಿ ನಮ್ಮ ಮಗುವಿನ ರೀತಿಯಲ್ಲೇ ಆ ಮುಗ್ಧರಾಮನ್ನು ಕೂಡ ಲಾಲನೆ ಪಾಲನೆ ಮಾಡೋಣ ಅನ್ನುವಂಥದ್ದು ಪ್ರಾರ್ಥಿಸ್ತಾ. ಸೊ ಜೈ ಶ್ರೀರಾಮ್.